ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ರಾಯ್ಡುಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅಂತ ನಂಗೆ ಅನ್ಸುತ್ತೆ. ಯಾಕಂತಂದರೆ ಯಾವಾಗ ನೋಡೋದು ಧೋನಿ ಜಪ ಮಾಡ್ಕೊಂಡು ಕೂತಿರ್ತಾನೆ. ಆ್ಯಂಡ್ ಆ ಸ್ಟಾರ್ ಸ್ಪೋರ್ಟ್ಸ್ ಹಿಂದಿ ಆಗಲಿ ಆ್ಯಂಡ್ ಇಂಗ್ಲೀಷ್ ಕಾಮೆಂಟ್ರಿನಲ್ಲಂತೂ ಕೇಳ್ತಿದ್ರೆ ಒಂದು ರೀತಿಯಲ್ಲಿ ಇರಿಟೇಟಿಂಗ್ ಫೆಲೋ ಅಂತ ಅನಿಸುತ್ತೆ. ಆ್ಯಂಡ್ ಸುಮಾರು ಜನ ಕ್ರಿಕೆಟರ್ಸ್ಗಳ ಕಡೆಯಿಂದ ಆಲ್ರೆಡಿ ಉಗಿಸ್ಕೊಂಡಿದ್ದಾನೆ, ಜೋಕರ್ ಅಂತ ಅನ್ಸ್ಕೊಂಡಿದ್ದಾನೆ, ಆಮೇಲೆ ಉಸುರುವಳಿ ಅಂತ ಅನ್ಸ್ಕೊಂಡವನೆ. ಸೊ ಮೊನ್ನೆ ಸಿದ್ದು ಪಾಜಿ ಎದುರುಗಡೆಗಂತೂ ನಿಜವಾಗ್ಲೂ ಒಂದು ರೀತಿಯಲ್ಲಿ ಮಕ್ಕರ್ ಮಾಡಿಬಿಟ್ರು ಅವನಿಗೆ. ಸೊ ಒಂದು ರೀತಿಯಲ್ಲಿ ಆ ಧೋನಿದು ಒಂದು ರೀತಿಯಲ್ಲಿ ಅಂಧಭಕ್ತ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಬೇರೆ ಬೇರೆ ಕ್ರಿಕೆಟರ್ಸ್ಗಳೆಲ್ಲ ಇದ್ದಾರೆ ಧೋನಿ ಜೊತೆಗೆ ಆಡಿದಂಥವ್ರು, ಅವ್ರನ್ನ ರೆಸ್ಪೆಕ್ಟ್ ಮಾಡುವಂಥವ್ರು, ಸುಮಾರು ಜನ ಫ್ಯಾನ್ಸ್ಗಳಿದ್ದಾರೆ, ಎಲ್ಲ ಇದ್ದಾರೆ. ಬಟ್ ಈ ಒಂದು ಮಟ್ಟಿಗೆ ಇಷ್ಟೊಂದು ಕೀಳು ಮಟ್ಟಿಗೆ ಏನು ಮಾಡಿದ್ರು ಸರಿ, ಏನು ಮಾಡಿದ್ರು ಜೈ ಅನ್ನೋವಂಥದ್ದು ಎಷ್ಟು ಸರಿ ಅನ್ನೋವಂಥದ್ದು. ಆಮೇಲೆ ಒಬ್ಬ ಕಾಮೆಂಟೇಟರ್ ಆಗಿ ಒಂದು ನ್ಯೂಟ್ರಲ್ ಆಗಿರಬೇಕೆ ಹೊರತು ಒಬ್ಬ ವ್ಯಕ್ತಿನ ತಂಡನೂ ಅಲ್ಲ ಗುರು, CSKನೂ ಹೊಗಳೋದಿಲ್ಲ ಮನುಷ್ಯ. ಯಾವಾಗ ನೋಡಿದ್ರು ಧೋನಿ ಧೋನಿ ಧೋನಿ. ಆ ಮನುಷ್ಯ ಏನಾದರೂ ಗ್ರೌಂಡ್ ಒಳಗಡೆ ಕಾಲಿಡ್ತಿರ್ಬೇಕಾದ್ರೆ ಸೊ ಧೋನಿ ತಲವಾರ್ ತೊಗೊಂಡು ಬರ್ತಿದ್ದಾರೆ, ಇವತ್ತು ತಲವಾರ್ ಫುಲ್ ಜಳಪಿಸುತ್ತೆ, ಹಾಗೆ ಹೀಗೆ. ಏನು ಕ್ರಿಕೆಟ್ ಆಡೋಕ್ಕೆ ಬರ್ತಿದ್ದಾರಾ, ಅವ್ರು ಏನಾದರೂ ಹೊಡೆದಾಡಕ್ಕೆ ಬರ್ತಿದ್ದಾರಾ ಅಲ್ಲಿ ಅಂತ ಅರ್ಥ ಆಗ್ತಿಲ್ಲ ನನಗೆ. ಸ್ವಲ್ಪ ಎಕ್ಸಾಗರೇಟ್ ಮಾಡಲಿ, ಬಟ್ ಆ ಒಂದು ರೇಂಜ್ಗ ನೋಡ್ತಾ ಇದ್ರೆ ಒಂಥರ ವಿಚಿತ್ರ ಅನಿಸುತ್ತೆ. ಆಮೇಲೆ ಇವತ್ತೊಂದು ಟ್ವೀಟ್ ಮಾಡಿದ್ದಾರೆ ಸೊ ಎಕ್ಸಲ್ಲಿ. ಸೊ ಅದನ್ನು ನೋಡ್ತಾ ಇದ್ರೆ ನಂಗೆ ನಿಜವಾಗ್ಲೂ ನಗು ಬರ್ತಾ ಇದೆ. ಆಮೇಲೆ ಮಾಡಿರೋದೇನು ಅಂತಂದರೆ, ಸೊ ನಾನು ಐ ಆಮ್ ಥಲಾಸ್ ಫ್ಯಾನ್ ಆ್ಯಂಡ್ ಐ ವಿಲ್ ಬಿ ಆಲ್ವೇಸ್ ಎ ಥಲಾಸ್ ಫ್ಯಾನ್ ಅಂತ. ಅಂದರೆ ನಾನು ಥಲಾ ಫ್ಯಾನ್ ಆಗಿದ್ದೆ, ಸೊ ಥಲಾ ಫ್ಯಾನ್ ಆಗಿದ್ದೀನಿ, ಇನ್ನು ಮುಂದೆ ಕೂಡ ಥಲಾ ಫ್ಯಾನ್ ಅಂದರೆ ಧೋನಿ ಫ್ಯಾನ್ ಆಗಿರ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಯಾವನ್ ಕೂಡ ಬೇಡ ಅಂದಿರೋದು ನಿನಗೆ ಯಾರಪ್ಪ ಧೋನಿ ಫ್ಯಾನ್ ಆಗಿರಬೇಡ ಅಥವಾ ಇದ್ದಿದ್ದೆ ಮುಂದೆ ಇರ್ತೀನಿ ಅಂದರೆ ಯಾವನ್ ಬೇಡ ಅಂದಿರೋದು ನಿನಗೆ? ಒಂದು ಸ್ಥಾನ ಓಕೆ, ಫ್ಯಾನ್ ಆಗಿರೋವಂಥದ್ದು ಏನು ಬೇಕಾದ್ರೂ ಮಾಡಿ ನೀನು ಈ ಒಬ್ಬ ಕಾಮೆಂಟೇಟರ್ ಆಗಿ ಅಂಥ ಒಂದು ದೊಡ್ಡ ಒಂದು ಚಾನಲಲ್ಲಿ ಸೊ ಕಾಮೆಂಟ್ರಿ ಮಾಡೋ ಟೈಮಲ್ಲಿ ಅಟ್ಲೀಸ್ಟ್ ನ್ಯೂಟ್ರಲ್ ಆಗಿರಬೇಕಾಗತ್ತೆ. ಪ್ರತಿ ಟೈಮಲ್ಲೂ ಕೂಡ ಧೋನಿ 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 ಅಂದರೆ ಹೆಂಗೆ? ಗ್ರೌಂಡಿಗೆ ಬರ್ತಿರ್ಬೇಕು ಫ್ಯಾನ್ ಬಾಯ್ಗಳ ಥರ ಆದರೆ ಓಕೆ, ನೀನು ಒಬ್ಬ ಕ್ರಿಕೆಟರ್ಗರು, ನಿನ್ನ ಗೇಮ್ನ ಎನಲೈಸ್ ಮಾಡಬೇಕು, ಸೊ ಅದನ್ನು ತಿಳಿಸಿ ಹೇಳಬೇಕು. ಸೊ ಸುಮ್ಮನೆ 3 ಹೊತ್ತು ಕೂಡ ಜಪ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಆಮೇಲೆ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಹೇಳಿಕೆಗಳನ್ನ ಹೇಳಿದ್ದಾರೆ. ಸೊ ಯಾರು ಏನೇ ಹೇಳಿದ್ರು ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಏನು ಮಾಡಿದ್ರು ಅಷ್ಟೇ, ಒಂದು 0% ನನ್ನ ಒಂದು ಧೋನಿ ಫ್ಯಾನ್ ಅನ್ನೋದು ಚೇಂಜ್ ಮಾಡಲಿಕ್ಕಾಗಲ್ಲ, ನನ್ನ ಭಾವನೆಗಳು ಚೇಂಜ್ ಮಾಡಲಿಕ್ಕಾಗಲ್ಲ ಅಂತ. ಅದನ್ನು ಚೇಂಜ್ ಮಾಡ್ಕೊಂತಂದವನು ಯಾರು? ಅಟ್ಲೀಸ್ಟ್ ಆ ಕಾಮೆಂಟ್ರಿ ಮಾಡೋ ಟೈಮಲ್ಲಿ 4 ಅವರ್ ಏನು ಕಾಮೆಂಟ್ರಿ ಮಾಡ್ತೀಯಲ್ಲ, 4 ಅವರ್ ಮಾಡಲ್ಲ ಬಿಡು. ಸೊ ಕಾಮೆಂಟ್ರಿ ಮಾಡೋ ಟೈಮಲ್ಲಿ ಅಟ್ಲೀಸ್ಟ್ ಅದನ್ನು ಒಂದು ಸ್ವಲ್ಪ ನ್ಯೂಟ್ರಲಾಗಿ ಇಟ್ಕೊಳ್ಳೋದು ಕಲಿ. ಯಾಕಂದ್ರೆ ನಿನ್ನ ಫೇವ್ರೇಟ್ ಇರ್ಬೋದು, ನಿನ್ನ ಪ್ರೆಡಿಕ್ಷನ್ ಅಂತ ಬಂದಾಗ ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಅಂದಾಗ ಸೊ CSK ಅಂತ ಹೇಳ್ಬೋದು, ಏನೇ ಹೇಳ್ಬೋದು. ಬಟ್ ಎವ್ರಿ ಟೈಮ್ ಬೇರೆಯವ್ರಿಗೆ ಒಂದು ರೀತಿ ಹೇರಿಕೆ ಮಾಡುವಂಥದ್ದು. ಸೊ ಸಿದ್ದು ಪಾಜಿ ಹೇಳ್ತಾರೆ ನಾವು ಒಳ್ಳೆ ಕ್ರಿಕೆಟ್ ಯಾರು ಆಡ್ತಾರೆ ಸೊ ಅವ್ರ ಪರವಾಗಿರ್ತೀನಿ ಅಂತಂದರೆ, ಸೊ ನೀವು ಇವಾಗ ಉಸಿರುವಳಿ ಥರ ಬದಲಾಗ್ತಿದ್ದೀರಾ, ಹಾಗೆ ಹೀಗೆ. ಅವ್ರು ಸೀನಿಯರ್ ಕ್ರಿಕೆಟರ್ ಗುರು ಸಿದ್ದು ಪಾಜಿ. ಸೊ ಅವ್ರ ಬಗ್ಗೆ ಹಿಂಗೆ ಮಾತಾಡ್ಬೋದಾ ನೀನು? ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿ, ಸೊ ಈ ಪೇಡ್ PR ಮಾಡಿಸೋ ಬದಲು ಸೊ ಅದೇ ದುಡ್ಡನ್ನ ಹೋಗಿ ಯಾವುದಾರ ಚಾರಿಟಿ ಕೊಡಿ, ಅವ್ರಿಗೆ ಅದ್ರ ಬೆನಿಫಿಟ್ ಆಗುತ್ತೆ ಅನ್ನೋ ರೀತಿನ ಹೇಳ್ತಿದ್ದಾನೆ. ಅಲ್ಲ ಗುರು, ನೀನೇನು ದೊಡ್ಡ ಪುಡಂಗನ ನೀನು? ನಿನಗೆ PR ಮಾಡ್ಸೋಕ್ಕಾಗತ್ತಾ ನಿನ್ನ ಯೋಗ್ಯತೆಗೆ? ನೀನು ಮಾಡೋವಂಥ ಸ್ಟೇಟ್ಮೆಂಟ್ಗಳಿಗೆ, ನೀನು ಯಾವಾಗ ನೋಡಿದ್ರು ಧೋನಿ ಜಪ ಮಾಡೋವಂಥವ್ನಿಗೆ ನಿನಗೆ ಮೇಲೆ ಏನಕ್ಕೆ ಗುರು PR ಬಿಟ್ಬಿಟ್ಟು ನಿನಗೆ ಇದು ಮಾಡಿಸೋವಂಥದ್ದು? ಅಂಥದ್ದೇನು ದೊಡ್ಡ ಇದ ನೀನು? ಅರ್ಥನೇ ಆಗಲ್ಲ ನನಗೆ. ನೀನೇನಾದರೂ ಕಾಂಪಿಟೇಷನಲ್ಲಿ ಇದೆಯಾ, ಇನ್ನೂ ಆಡ್ತಾ ಇದೆಯಾ? ಸೊ ಏನಾದರೂ ಇಮೇಜ್ ಡೌನ್ ಮಾಡಬೇಕು ಅನ್ನಂದರೆ ಏನಾದರೂ PR ಮಾಡಿಸ್ಬೋದೇನೋ. ಬಟ್ ನೀನು ಇರೋವಂಥ ಸ್ಟೇಟಸ್ಗೆ ನಿನಗೆ ಫ್ಯಾನ್ಸ್ಗಳೇ ಹಾಕ್ಕೊಂಡು ಹೋಗಿತಾವ್ರೆ. CSK ಫ್ಯಾನ್ಗಳು ಧೋನಿ ಫ್ಯಾನ್ಗಳೇ ಹಾಕ್ಕೊಂಡು ಹೋಗಿತಾವ್ರೆ ಕಮೆಂಟ್ ಬಾಕ್ಸಲ್ಲಿ ಇಲ್ಲಿ. ಈ ಒಂದು ಮಟ್ಟಿಗೆ ಯಾರು ಅವ್ರು ಹಿಂದಿನಲ್ಲಿ ಹೇಳ್ತಾರಲ್ಲ ಚಾಟುಕಾರ ಅಂತ ಹೇಳ್ಬಿಟ್ಟು, ಅಷ್ಟೊಂದು ಉಣ್ಣಲ್ಲ ಯಾರೂ ಆ ರೇಂಜ್ಗೆ. ಇನ್ನು ಯಾರು ಆಡ್ದೋರೇ ಇಲ್ವಾ CSKನಲ್ಲಿ? ರೈನಾ ಎಂಥ ಪ್ಲೇಯರ್, ಎಷ್ಟು ವರ್ಷ ಆಡಿದ್ದಾರೆ ಗೊತ್ತಾ? ಚಿನ್ನ ತಲಾ ಅಂತಿದ್ರು ಅವ್ರಿಗೆ. ರೈನಾನೇ ಅಷ್ಟೊಂದು ಮಾತಾಡಲ್ಲ, ನೀನು ಅಷ್ಟೊಂದೆಲ್ಲ ಉಣ್ಣಾಕ್ ಹೋಯ್ತೀಯ. ಅಭಿಮಾನ ಇರಬೇಕು, ಬಟ್ ಈ ರೇಂಜಿಗೆ ಅಭಿಮಾನ ಅಂತೂ ಇಲ್ಲ. ಅಶ್ವಿನ್ ಇದ್ದಾರೆ. ಅಶ್ವಿನ್ ಒಂದು ಟೈಮಲ್ಲಿ ಹೇಳಿದರು, ಸೊ ನನ್ನ ಕ್ಯಾಪ್ಟನ್ ಏನಾದರೂ ಹೇಳಿದ್ರೆ ನಾನು ಫೀಲ್ಡಲ್ಲೇ ಸೊ ಅಂದರೆ ಸಾಯಕ್ಕೂ ರೆಡಿ ಅನ್ನೋ ರೀತಿಯಲ್ಲಿ ಹೇಳಿದರು ಧೋನಿ ಬಗ್ಗೆ. ಸೊ ಅಂಥವ್ರೆಲ್ಲ 6 ಸ್ಟೇಟ್ಮೆಂಟ್ಗಳು ಕೊಟ್ಟವ್ರೆ. ಸೊ ಅವರು ಈ ರೀತಿಯಲ್ಲೆಲ್ಲ ಮಾತಾಡಲ್ಲ. ಸೊ ನೀನು ಮಾತ್ರ ಯಾವಾಗ ನೋಡಿದ್ರು ಧೋನಿ ಧೋನಿ, ಗೆದ್ದರು ಧೋನಿ, ಸೋತರು ಧೋನಿ. ಯಾವನೋ ಪ್ಲೇಯರ್ ಚೆನ್ನಾಗಿ ಮಾಡಿದ್ರು ಅದಕ್ಕೆ ಧೋನಿ ಕಾರಣ, ಇನ್ನೊಬ್ಬ ಯಾವನೋ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿದ್ರು ಅದಕ್ಕೂ ಧೋನಿ ಕಾರಣ, ಫೀಲ್ಡೊಂದು ಒಳ್ಳೆ ಕ್ಯಾಚ್ ಹಿಡಿದ್ರು ಅದಕ್ಕೂ ಧೋನಿ ಕಾರಣ. ಧೋನಿ ಏನಾದರೂ ಒಂದು ಕ್ಯಾಚ್ ಮಿಸ್ ಮಾಡಿಬಿಟ್ರೆ ಈ ಥರದ್ದು ಚಾನ್ಸೇ ಇಲ್ಲ, ಜನ್ಮದಲ್ಲಿ ಸಿಗೋದಿಲ್ಲ, ಇದನ್ನು ಫೋಟೋ ಫ್ರೇಮ್ ಹಾಕೋ ಇಟ್ಕೊಬೇಕು ಅನ್ನೋ ರೀತಿಯಲ್ಲಿ. ಈ ಒಂದು ಮಟ್ಟಿಗ ಅಲ್ಲ, ಸ್ಟಾರ್ ಸ್ಪೋರ್ಟ್ಸ್ ಅವ್ರು ಎಂತೆಂಥವ್ರನ್ನೋ ಕಿತ್ತಾಕ್ತಾರೆ. ಇರ್ಫಾನ್ ಪಠಾಣ್ ಏನಕ್ಕೋ ತೆಗೆದಾಕ್ತಾರೆ ಕ್ಯಾಮೆಂಟ್ರಿಯಿಂದ. ಸೊ ಇವನು ಏನಕ್ಕೆ ತೆಗೆದಾಕ್ತಿಲ್ಲ ಅರ್ಥ ಆಗ್ತಿಲ್ಲ ನನಗೆ. ಮೇ ಬಿ ಇವರೇ ಪ್ರವೋಕ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಸ್ಟಾರ್ ಸ್ಪೋರ್ಟ್ಸ್ ಅವ್ರು ಹಿಂಗೆ ಮಾತಾಡ್ಲಿಕ್ಕೋಸ್ಕರ. ಐ ಥಿಂಕ್ ಇದನ್ನು ಮೇ ಬಿ ವಿರಾಟ್ ಕೊಹ್ಲಿ ಆ್ಯಂಡ್ ಅವ್ರ ಫ್ಯಾನ್ಸ್ಗಳಿಗೆ ಮತ್ತು RCB ಫ್ಯಾನ್ಸ್ಗಳಿಗೆ ಇಂಡೈರೆಕ್ಟಾಗಿ ಹೇಳಿರೋವಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಬಟ್ ಅವ್ರು ಆಲ್ರೆಡಿ ವಿರಾಟ್ ಕೊಹ್ಲಿ ಏನು ಅಂತ ಇಡೀ ಜಗತ್ತು ಗೊತ್ತಿದೆ. ಓಕೆ, ಅವ್ರ ಬಗ್ಗೆ ಆ್ಯಂಡ್ ಅವರು ಇನ್ನೂ ಒಂದು ಇದಕ್ಕೆ PR ಮಾಡಿಸೋವಂಥದ್ದು ಇನ್ನೂ ಅವರಿಗೆ ಅಷ್ಟು ಕೆಳಗಡೆಗಂತೂ ಬಂದಿಲ್ಲ ಅವರು. ಸೊ ಅವ್ರ ಲೆವೆಲ್ಲೇ ಬೇರೆ ಇದೆ. ಆಮೇಲೆ ಸ್ವಲ್ಪ
ಗೌರವ ಕೊಡಬೇಕು ಬೇರೆ ಕ್ರಿಕೆಟರ್ಸ್ಗಳಿಗೆ, ಆಮೇಲೆ ಬೇರೆ ಕಾಮೆಂಟೇಟರ್ಸ್ಗಳಿಗೆ. ಯಾವಾಗ ನೋಡಿದ್ರು ಸುಮ್ಮನೆ ಧೋನಿ 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 ಅಂತಂದ್ರೆ ಏನು ಗುರು, ಆಲ್ರೆಡಿ ನಮ್ಮ ಯಾರು ಕೆವಿನ್ ಪೀಟರ್ಸನ್ ಜೋಕರ್ ಅಂತ ಬೇರೆ ನಿಂಗೆ ಹೇಳ್ಬಿಟ್ಟವ್ರೆ. ಸೊ ಆದರೂ ಅಟ್ಲೀಸ್ಟ್ ಸ್ವಲ್ಪ ತಿದ್ಕೊಳ್ಳೋದು ಕಲ್ಕೊ. ಅಲ್ಲಿ ನೋಡ್ತಾ ಇದ್ರೆ ಒಂಥರ ನಮ್ಗೆ ಅಜೀಬ್ ಅನಿಸುತ್ತೆ, ನೀನು ಮಾತಾಡೋವಂಥದ್ದು, ನೀನು ಕಿಸಿಯೋ ಅಂಥದ್ದು ನೋಡ್ತಿದ್ರೇ ಒಂಥರ ಅಜೀಬ್ ಅನಿಸುತ್ತೆ. ಸ್ವಲ್ಪ ಚೇಂಜ್ ಆಗುರು. ಓಕೆ, ಸೊ ಏನು ಅನಿಸುತ್ತೆ ನಿಮಗೆ? ಸೊ ಈ ರೈಡು ಬಗ್ಗೆ ಕಮೆಂಟ್ ಮಾಡಿ. ಬಾಯ್.